ಚಾಯ್ ಕಿ ಟಪ್ರಿ ಅಂತ ಕೂಡ ಇಟ್ಟಿದ್ದಾರೆ. ಅಲ್ಲಿ ಈವನ್ ಚಾಯ್ ಕೂಡ ಸಿಗುತ್ತೆ. ಒನ್ ಆಫ್ ದ ಪ್ಲೇಸಿಗೆ ಹೋಗಿ ಚಾಟ್ ತಿಂದು ಹೊಟ್ಟೆ ತುಂಬಿಸ್ಕೊಂಡು मछलियों को पालते थे, छुट्टी के दिन उधर खुद बैठ जाते, यहाँ मुमताज को बैठाते. ಸೊ ನಾವಿಲ್ಲಿ ಪಾಸ್ತಾ ಟ್ರೈ ಮಾಡ್ತಾ ಇದ್ದೇವೆ. ಹಲೋ ಹಾಯ್ ನಮಸ್ಕಾರ. ಸೊ ನಾವಿಲ್ಲಿ ಆಗ್ರಾದಲ್ಲಿ ಸ್ಟೇ ಆಗಿದ್ದು ಹೋಟೆಲ್. ಮಾರ್ನಿಂಗ್ ಏನೇನು ಬಫೆಟಲ್ಲಿ ಏನೇನಿತ್ತು ಅದನ್ನೆಲ್ಲ ಇಲ್ಲಿ ತೋರಿಸ್ಕೊತ ಹೋಗ್ತೇನೆ. ಆ್ಯಂಡ್ ದೆನ್ ವಿಲ್ ಬೀಟ್ರೂಟ್ ಜ್ಯೂಸ್ ಇದೆ, ಇಲ್ಲಿ ಕುಕುಂಬರ್ ಜ್ಯೂಸ್ ಇದೆ, ಇಲ್ಲಿ ಕೇಕ್ಸ್ ಇದೆ, ಆಮೇಲೆ ಡೋನಟ್ಟು, ಸಿನಾನಮ್ ರೋಲ್ಸು, ಬ್ರೆಡ್, ಇಲ್ಲೆಲ್ಲ ಮಫಿನ್ಸ್ ಇದ್ದಾವೆ. ಚಾಕ್ಲೇಟ್ ಮಫಿನ್ನು, ಆಮೇಲೆ ಬೇರೆ ಮಫಿನ್ಸ್ ಇದೆ, ಸ್ಟ್ರಾಬೆರಿ ಯೋಗರ್ಟ್ ಇದೆ, ಪ್ಲೇನ್ ಯೋಗರ್ಟ್ ಇದೆ, ಆಮೇಲೆ ಬ್ರೆಡ್ಸ್ ಇದೆ. ಹಾಂ, ಎಲ್ಲಾದರೂ ಕೂತ್ಕೋ ಬಂದೆ. ಆ್ಯಂಡ್ ಇಲ್ಲಿ ಬಂದರೆ ಸಾಂಬಾರ್ ಇದೆ, ಇಡ್ಲಿ ಇದೆ, ಆಮೇಲೆ ಇದು ಸೊ ಪೋಹ ಇದು, ಆಮೇಲೆ ಇಲ್ಲಿ ಕಾರ್ನ್ ಪೀಸ್ ಇದೆ. ಲಿಟ್ರಲಿ ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ನಂಗೆ ಗೊತ್ತಾಗ್ತಲ್ಲ, ಅಷ್ಟು ಆಪ್ಷನ್ಸ್ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ವೆಜಿಟೇಬಲ್ಸು, ಫ್ರೂಟ್ಸು, ಓ ಮೈ ಗಾಡ್, ಇಲ್ಲಿ ಕಾಳುಗಳು, ಇಲ್ಲೆಲ್ಲ ಹನಿ, ಇದೇನೋ ಒಕಾಯು ಅಂತ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ನಾನ್ ವೆಜ್ ಇದು. ಇದು ಪ್ಯಾನ್ ಕೇಕ್ಸ್ ಇದೆ, ಪ್ಯಾನ್ ಕೇಕ್ ಇದು. ಆ್ಯಂಡ್ ಇಲ್ಲಿ ಬಾಯ್ಲ್ಡ್ ಎಗ್ಸ್ ಇದೆ. ಸೊ ಇಲ್ಲೆಲ್ಲ ಚಾಕ್ಲೇಟ್ ಸಿರಪ್, ಮ್ಯಾಪಲ್ ಸಿರಪ್ ಇವೆಲ್ಲ ಇದೆ. ಎಲ್ಲ ಫ್ರೂಟ್ಸ್ ಇದೆ ಎಲ್ಲ ಥರದ್ದು. ಆ್ಯಂಡ್ ಇಲ್ಲಿ ಕಾರ್ನ್ಫ್ಲೇಕ್ಸ್ ಆ ಥರದ್ದಿದೆ. ಜ್ಯೂಸಸ್ ಇಟ್ಟಿದ್ದಾರೆ, ಲೈಕ್ ಆರೆಂಜ್ ಜ್ಯೂಸ್, ಕೋಲ್ಡ್ ಕಾಫಿ, ವಾಟರ್ಮೆಲನ್ ಜ್ಯೂಸ್. ಇಲ್ಲಿ ಕರ್ಡ್ ರೈಸ್ ಇದೆ. ಸೊ ಇಲ್ಲಿ ಡಿಫ್ರೆಂಟ್ ಚಟ್ನೀಸ್ ಇದೆ. ಇಲ್ಲಿ ಕುಕ್ಕೀಸ್ ಇಟ್ಟಿದ್ದಾರೆ, ಸುಮಾರು ಥರ ಕುಕ್ಕೀಸ್ ಇದೆ, ಒಂದು 4-5 ಥರ ಕುಕ್ಕೀಸ್ ಇದೆ. ಆ್ಯಂಡ್ ಇಲ್ಲಿ ಕಾಫಿ ಟೀ ಸ್ಯಾಶೆಟ್ಸ್ಗಳು, ಆ್ಯಂಡ್ ಇಲ್ಲಿ ಪ್ಲೇನ್ ಟೀ ಇದೆ, ಆ್ಯಂಡ್ ಇಲ್ಲಿ ಚಟ್ನೀಸ್ಗಳಿದೆ. ಚಾಯ್ ಕಿ ಟಪ್ರಿ ಅಂತ ಕೂಡ ಇಟ್ಟಿದ್ದಾರೆ, ಅಲ್ಲಿ ಈವನ್ ಚಾಯ್ ಕೂಡ ಸಿಗುತ್ತೆ. ಇಲ್ಲಿ ಇದು ಫಸ್ಟ್ ಸ್ಟೇಷನ್ನು, ನಾನು ಉಲ್ಟಾ ಮಾಡ್ಕೊಂಬಂದೆ. ಸೊ ಇಲ್ಲಿ ಪೊಟ್ಯಾಟೊ ವೆಡ್ಜಸ್ ಇದೆ, ಆಮೇಲೆ ಜಸ್ಟ್ ಚೀಸ್ ಟೊಮ್ಯಾಟೊ ಇದೆ, ಇಲ್ಲಿ ಕ್ರೀಮಿ ಓಟ್ಸ್ ಇದೆ, ಬೇಕಿಡ್ ಬೀನ್ಸ್, ಪರಾಠ ಇದೆ, ಆ್ಯಂಡ್ ಇಲ್ಲಿ ಮಿಂಟ್ ಚಟ್ನಿ, ಟ್ಯಾಮ್ರಿನ್ ಚಟ್ನಿ, ಆ್ಯಂಡ್ ದೆನ್ ಇಲ್ಲಿ ಭಾಜಿ ಇದೆ, ಪಾವ್ ಇದೆ, ಇಲ್ಲಿ ಪೂರಿ ಇದೆ, ಇದು ಒಂದು ಬಾಜಿ, ಆ್ಯಂಡ್ ದೆನ್ ಇಲ್ಲಿ ಜಿಲೇಬಿ ಇದೆ. ಸೊ ಇಷ್ಟು ಆಪ್ಷನ್ಸ್. ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಿಲ್ಲ, ಜಸ್ಟ್ ಕನ್ಫ್ಯೂಸ್ಡ್. ಒಂದು ಸ್ವಲ್ಪ ಮೈಂಡೆಲ್ಲ ಸರಿ ಮಾಡ್ಕೊಳ್ಳೋ ಅಂತ ಬಂದು ಕೂತಿದ್ದಾನೆ. ಈ ಥರ ಹಾಗೆ ತುಂಬ ಆಪ್ಷನ್ಸ್ ಇದ್ದರೆ ಹೇಗೆ ಆಗೋದು, ಏನು ತಿನ್ನೋಣ ಏನು ಬಿಡೋಣ ಅಂತ ಅನಿಸ್ತಿದೆ. ಇಟ್ಸ್ ಲೈಕ್ ಎವ್ರಿಥಿಂಗ್ ಯು ಹ್ಯಾವ್, ಕಾಂಟಿನೆಂಟಲ್ಲು, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ಎವ್ರಿಥಿಂಗ್ ಈಸ್ ದೇರ್. ಸೊ ಐ ಆಮ್ ಶ್ಯೂರ್ ಎಲ್ಲದನ್ನೂ ನಾವು ಟೇಸ್ಟ್ ಮಾಡಲಿಕ್ಕಾಗಲ್ಲ, ಬಿಕಾಸ್ ಹೊಟ್ಟೆ ಇರೋದು ಇಷ್ಟೇ. ಆ್ಯಂಡ್ ಒನ್ ಟೈಮೇ ತಿನ್ನೋಕ್ಕಾಗೋದು. ಇದು 3 ಟೈಮಿಗೆ ಕೊಟ್ಟರೆ ಅಟ್ಲೀಸ್ಟ್ ಎಲ್ಲಾದರೂ ಚೂರು ತಿಂದ್ಬಿಡ್ಬೋದು. ಒನ್ ಟೈಮಲ್ಲಿ ಎಷ್ಟಂತ ತಿಂತೀರ. ಸೊ ನನ್ನ ಬೇಬಿಗೆ ಪ್ಯಾನ್ ಕೇಕ್ ಇದೆ, ದೋಸೆ ಇದೆ. ಸೊ ಯಾವುದಾದ್ರೂ, ಅಥವಾ ಬಾಯ್ಲ್ಡ್ ಎಗ್ ಇದೆ, ಸ್ಕ್ರ್ಯಾಂಬಲ್ಡ್ ಎಗ್ ಇದೆ, ಏನಾದರೂ ತಿನ್ನಿಸ್ಬೋದು ನನಗೆ. ಯಾಕಮ್ಮ ಅವ್ರ ಪಪ್ಪ ನಿನ್ನೆ ಅದೇ ಹೇಳ್ತಾಯಿದ್ರು, ಲೋ ನಾನು ಹುಟ್ಟಿ ದುಬೈಗೆ ಕೆಲಸಕ್ಕೆ ಹೋಗಿ 25-27 ಇಯರ್ಸ್ಗೆ ಏನೋ 25 ಇಯರ್ಸಿಗೆ 5 ಸ್ಟಾರ್ ಹೋಟ್ಲು ನೋಡಿದ್ದು, ನೀನು ಹುಟ್ಟಿ 1 ವರ್ಷಕ್ಕೆ 5 ಸ್ಟಾರ್ ಹೋಟ್ಲು ನೋಡ್ಬಿಟ್ಟೆಲ್ಲೋ ಅಲ್ಲ ಕಣ. ಐ ಲವ್ ಯು ಸೋ ಮಚ್, ಐ ಲವ್ ಯು. ಸೊ ನಾವಿವಾಗ ಚೆನ್ನಾಗಿ ರೆಸ್ಟ್ ಮಾಡಿ ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ ಟು ಸಿ ರೆಡ್ ಫೋರ್ಟ್.
ಬಿಕಾಸ್ ವಿ ನೀಡೆಡ್ ದ್ಯಾಟ್ ರೆಸ್ಟ್. ಸಾಕಾಗಿದೆ ಅಂದರೆ ತಿರುಗಿ ಆ್ಯಕ್ಚುಲಿ ಇವತ್ತು ಫುಲ್ ಪ್ಯಾಕ್ ಇತ್ತು ಟ್ರಾವೆಲ್, ಬಟ್ ವಿ ಹ್ಯಾವ್ ಸ್ಲೋ ಡೌನ್ ಬೇಡ ಅಂತ, ಬಿಕಾಸ್ ಕೈಂಡ್ ಆಫ್ ಫೀಲಿಂಗ್ ಸಿಕ್ because of continuous travel. So just stayed at our hotel, rested well. Now we are going to the Red Fort. So 2 hours ಆಗುತ್ತೆ ರೆಡ್ ಫೋರ್ಟ್ ಸುತ್ತಕ್ಕೆ, ಆಮೇಲೆ ಚಾಟ್ ಸೆಂಟರ್ಗೆ ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದೆ. ಸೊ ಇವಾಗ ಬೆಳಗ್ಗೆ ಚೆನ್ನಾಗಿ ತಿಂದ್ಬಿಟ್ಟಿದ್ದೇವೆ. ದ ರೀಸನ್ ಬಿಹೈಂಡ್ ನಾನು ಚೆನ್ನಾಗಿ ಬೆಳಗ್ಗೆ ತಿನ್ನೋದು ಮಧ್ಯಾಹ್ನ ಸ್ಕಿಪ್ ಮಾಡಿಬಿಡೋದಕ್ಕೆ. ಸೊ ಯಾರು ಮರ್ತೋಗಿ ಎಲ್ಲೊಂದು ಕಡೆ ದುಡ್ಡಿಡ್ತಾರೆ. ಚೆನ್ನಾಗಿ ಇಷ್ಟೊಂದು ಬಫೆಟ್ ಇರುತ್ತೆ, ಸೊ ಸರಿಯಾಗಿ ತಿನ್ಬಿಡೋದು ಸೀದಾ ಸ್ಟ್ರೈಟ್ ಅವೇ ನೈಟೇ. ಸೊ ಅದಕ್ಕೆ ಮಧ್ಯದಲ್ಲಿ ಇವಾಗ ಟೀ ಕಾಫಿ ಅಥವಾ ಯಾವುದಾದ್ರು ಕುಡಿತೀವಿ. ಟೀ ಕೊಡಪ್ಪ ಅಂದರೆ 20 ನಿಮಿಷ ಆಗುತ್ತೆ ಅಂತಿದ್ದಾನೆ. ಸೊ ಅದಕ್ಕೆ ಕಾಫಿ ಕುಡಿದು ಯು ಆರ್ ಗೋಯಿಂಗ್ ಟು ದಿ ರೆಡ್ ಫೋರ್ಟ್. ಅದಾದಮೇಲೆ ಕೆಲವೊಂದು ಇಲ್ಲೇ ಡ್ರೈವರ್ ಹತ್ರ ಕೇಳ್ಕೊಂಡಿದ್ದೇವೆ ಚಾಟ್ಸ್ ಎಲ್ಲಿ ಚೆನ್ನಾಗಿರುತ್ತೆ ಏನು ಅಂತ ಎಲ್ಲ. ಸೊ ಅಲ್ಲಿ ಒನ್ ಆಫ್ ದ ಪ್ಲೇಸಿಗೆ ಹೋಗಿ ಚಾಟ್ಸ್ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಬಂದು ತಾಚಿ ಮಾಡೋದು. ನಾಳೆ ನಮ್ಮ ಚೆಕ್ಔಟ್ ಟೈಮ್ 12 o'clock ಚೆಕ್ಔಟ್ ಇದೆ, ಆ್ಯಂಡ್ 6 o'clock ನಮಗೆ ಫ್ಲೈಟ್ ಇದೆ ಫ್ರಮ್ ಡೆಲ್ಲಿ. ಸೊ ಇಲ್ಲಿಂದ ಡೆಲ್ಲಿಗೆ ಹೋಗೋಕ್ಕೆ ಆಲ್ಮೋಸ್ಟ್ 3 hours ಬೇಕು. ಸೊ ಹಾಗೆ 12 o'clock ಚೆಕ್ಔಟ್ ಮಾಡಿ ಆವಾಗಲೇ ಕ್ಯಾಬ್ ಬರುತ್ತೆ. ಅಲ್ಲಿಂದ 3 hours ಟ್ರಾವೆಲ್ ಮಾಡಿ ಡೆಲ್ಲಿಗೆ ಹೋಗ್ತೇವೆ. ಅಲ್ಲಿಂದ ಎಂಡ್ ಆಫ್ ಆರ್ ಟ್ರಿಪ್. ಸೊ ನಾವಿವಾಗ ಆಗ್ರಾ ಫೋರ್ಟ್, ರೆಡ್ ಫೋರ್ಟಿಗೆ ಬಂದಿದ್ದೇವೆ. ಇದು ಆಲ್ಮೋಸ್ಟ್ 2.7 kilometers ಇದೆ ಅಂದರೆ. ಇದರಲ್ಲಿ 70% ಆರ್ಮಿ ಅಕ್ವೈರ್ ಮಾಡಿದೆ. ಒಂದು ಸ್ವಲ್ಪ ಪ್ಲೇಸಸಲ್ಲಿ ಅಷ್ಟೇ ನಮಗೆ ನೋಡೋದಕ್ಕೆ ಅದಕ್ಕೆ ಇದಕ್ಕೆ ಜಾಗ ಇದೆ. ಸೊ ಇವಾಗ ಬಿಸಿಲು ಹೊಡಿತಾ ಇದೆ 5 ಗಂಟೆ. ಇನ್ನೊಂದು 20 ನಿಮಿಷ ಫುಲ್ಲು ಕಡಿಮೆ. ಇಲ್ಲೇನಪ್ಪ ಅಂತಂದರೆ ಕ್ಯಾಮ್ರಾ ಅಲ್ಲೋ ಇತ್ತು, ಆದರೆ ಮೈಕ್ ಅಲ್ಲೋ ಇರಲಿಲ್ಲ. ಸೊ ಹಾಗಾಗಿ ಮೈಕ್ನ ಮತ್ತೆ ಹೋಗಿ ವಾಪಸ್ ಇಟ್ಟು ಬಂದ್ವಿ. ಇಲ್ಲೇನು ಮಾತಾಡೋಕ್ಕೆ ನನಗಾಗಲಿಲ್ಲ. ಜಸ್ಟ್ ಶಾರ್ಟ್ ದ ಫ್ಯೂ ಆಫ್ ದಿ ಕ್ಲಿಪ್ಸ್. ಗೈಡ್ ತೊಗೊಂಡಿದ್ದಿದ್ರೆ ಚೆನ್ನಾಗಿ ಫೋಟೋ ಕೊಡೋದು. ಆ್ಯಕ್ಚುಲಿ ಇದರಲ್ಲೂ ರೆಕಾರ್ಡ್ ಆಗುತ್ತೆ ನೀಟಾಗಿ, ವಾಯ್ಸು ಆಗ್ತಿದೆ ಇವಾಗ. ಗೊತ್ತು ಇದೆಲ್ಲ ಆಗುತ್ತೆ. एक्स्ट्रा माइक की ज़रूरत है, ಹೇಳಿ ಸಾಕಾಯ್ತು ಬೇಡ ಬೇಡ ಅಂತ. गाइड करना, गाइड लियो, गाइड है ना। ये 215 पूरा। जब डांस होता तो अंडर द अम्ब्रेला किंग का सीट था, अंडर द विंडो क्वीन। इधर से 10 यहाँ फूल वर्षा के वेलकम करेगा, और 3 सीट पर दूसरे मेहमान तो फिर से बोलेंगे रंग महल, आई मीन डांस महल। क्लियर। ಚಲಿಯೇ ಭಾಷಾ ಲೈಫ್. ಆ್ಯಕ್ಚುಲಾಗಿ ಹಿಸ್ಟಾರಿಕ್ ಪ್ಲೇಸಸಲ್ಲಿ ಗೈಡು ತುಂಬ ಇಂಪಾರ್ಟೆಂಟ್ ಇರ್ತಾರೆ ಅಂತ ನನಗನ್ಸೋದು. ಸೊ ನಾವಿಲ್ಲಿ ಒಬ್ಬರು ಗೈಡ್ನ ತೊಗೊಂಡಿದ್ವಿ, ಅವ್ರು ತುಂಬ ಚೆಂದ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಈ ಪ್ಲೇಸ್ ಹೇಳ್ತಿದ್ದಾರಲ್ಲ, ಅಲ್ಲಿ ಮೇಲ್ಗಡೆ ವಾಟರ್ ಫಿಲ್ ಆಗಿದೆ. ಸೊ ಸಮ್ಮರ್ ಟೈಮಲ್ಲಿ ನಮಗೆ ಕೂಲ್ ಅನಿಸುತ್ತೆ. ಆ್ಯಕ್ಚುಲಿ ಹೌದು, ಬೇರೆ ಕಡೆಗೆಲ್ಲರೂ ನಮಗೆ ಶೆಕೆ ಅನ್ನಿಸ್ತಿತ್ತು, ಬಟ್ ಎಕ್ಸಾಕ್ಟ್ಲಿ ಆ ಪ್ಲೇಸ್ ಕೆಳಗಡೆ ಬಂದಾಗ ಫುಲ್ ತಣ್ಣಗೆ ಅನ್ನಿಸ್ತಾಯಿತ್ತು. ಆ್ಯಂಡ್ ನಾವೇನೇ ಮಾತಾಡಿದ್ದು ಕೂಡ ಎಕೋ ಆಗ್ತಿತ್ತು ಬಿಕಾಸ್ ಆಫ್ ದ ವಾಟರ್. वो बैठिए महाराज जी, वो बैठिए, रोशन आ रहा ऊपर, देख लिए. ಈ ಪ್ಲೇಸ್ ಏನಪ್ಪ ಅಂತಂದರೆ ಅಲ್ಲಿ ಕೆಳಗಡೆ ಏನು ಇದೆಯಲ್ಲ, ಜನಗಳು ಯಾರಾದರೂ ಅಕ್ವೈರ್ ಮಾಡೋಕ್ಕೆ ಬಂದಾಗ ಅವರು ಹತ್ಲಿಕ್ಕೆ ಆಗಬಾರ್ದು ಅಂತ ಅಲ್ಲಿ ಸುತ್ತ ಏನು ಮಾಡ್ತಾಯಿದ್ರಂತೆ, ಅಲಿಗೇಟರ್ಸ್ಗಳು, ಮೊಸಳೆ ಅಥವಾ ಈ ದೊಡ್ಡ ದೊಡ್ಡ ಆನೆಗಳು, ಚಿರತೆ ಆ ಥರ ಎಲ್ಲ ಸಾಕ್ತವೆ. ಒಬ್ರೊಬ್ರು ರಾಜರು ಒಂದೊಂದು ಥರ ಸಾಕಿದ್ರು ಅಲ್ಲಿ ಸುತ್ತ, ಸೊ ದಟ್ ನೋಬಡಿ ಕ್ಯಾನ್ ಕ್ಲೈಮ್ ದ ಕೋಟೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಫುಲ್ ದ್ರಾಕ್ಷಿ ಹಣ್ಣಿಂದ ಗಿಡ ಹಾಕಿದ್ದಾರೆ. ಅದು ಇವಾಗ ತಾನೇ ಚಿಗುರ್ತಾ ಇದೆ, ನೋಡ್ಬೋದು. ಚಿಕ್ಕದು ಎಷ್ಟು ಪುಟಾಣಿ ಇದೆ ನೋಡಿ, ಇನ್ನೂ ಬಂದಿಲ್ಲ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಫುಲ್ಲು ಸುತ್ತನೂ ಹಾಕಿದ್ದಾರೆ. ಅದು ಈವನ್ ಟೂರಿಸ್ಟ್ಗಳು ಯಾರು ಬೇಕಾದ್ರೂ ತಿನ್ಬೋದು ಅಂತೆ. ಸೊ ಆ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಾಗಿ ನಾವು ರೆಡ್ ಫೋರ್ಟಿಗೆ ಎಂಟರ್ ಆಗಿದ ತಕ್ಷಣ ನನ್ನ ಮಗ ಅಳೋದಕ್ಕೆ ಶುರು ಮಾಡಿದ್ದ. ಬಿಕಾಸ್ ಅವನಿಗಿನ್ನ ಸ್ವಲ್ಪ ಆನ್ ಆ್ಯಂಡ್ ಆಫ್ ಸ್ವಲ್ಪ ಹುಷಾರಿಲ್ದಂಗೆ ಇದ್ದಿದ್ದು, ಒಳಗಡೆನೇ ಸ್ವಲ್ಪ ಜ್ವರ ಇತ್ತಲ್ವ. ಸೊ ಹಾಗಾಗಿ ಅವನು ಬಿಡ್ತಾನೇ ಇರಲಿಲ್ಲ. ಅವನ್ನ ಹಾಗೆ ಕೈಯಲ್ಲೇ ಇಟ್ಕೊಂಡೆ ಫೀಡ್ ಮಾಡಿ ಆಲ್ಮೋಸ್ಟ್ 1 hour ಅವನು ಬಿಡ್ತಾನೂ ಇಲ್ಲ, ಅನ್ಲಾಚು ಮಾಡೋಕ್ಕೆ ಬಿಡ್ತಾ ಇಲ್ಲ, ಆ್ಯಂಡ್ ಸುಮ್ಮನೆನೂ ಇರ್ತಾ ಇರಲಿಲ್ಲ. ಸೊ ಹಾಗೆ
ಆ ಫೀಡಿಂಗ್ ಕವರ್ ಇದೆಯಲ್ಲ, ದಟ್ಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐ ಹ್ಯಾವ್ ಎವರ್ ಡನ್. ಸೊ ಅದನ್ನು ಹಾಗೆ ಇಟ್ಕೊಂಡು ಹಾಗೆ ಸುತ್ತಾಡಿದ್ದೀವಿ ಎಲ್ಲ ಕಡೆ. ಆ್ಯಂಡ್ ಥ್ಯಾಂಕ್ಫುಲಿ ನಾನು ಅವತ್ತು ಟೀ ಶರ್ಟ್ ಹಾಕಿರೋದ್ರಿಂದ ಲೈಕ್ ಈ ಥರ ಲಿಫ್ಟ್ ಮಾಡೋ ಅವಶ್ಯಕತೆ ಇದ್ದಿಲ್ಲ. ದಟ್ ಬಿಕಮ್ ಸೋ ಈಸಿ. ಸೊ 1 hour ಹಾಗೆ ಗೈಡ್ ಜೊತೆ ಹಾಗೆ ಸುತ್ತಾಡಿದ್ದೀವಿ. ಅದಾದಮೇಲೆ ಫೈನಲಿ ಎದ್ದ. ಸೊ ಆಮೇಲೆ ಅವ್ರ ಪಪ್ಪಂಗೆ ಕೊಟ್ಬಿಟ್ಟು ನಾನು ನನ್ನ ಶೂಟ್ಗಳನ್ನ ಮಾಡ್ಕೊತಾ ಇದ್ದೆ. ಆ್ಯಂಡ್ ನನಗೆ ನನ್ನ ಸ್ಕಿನ್ ತುಂಬ ಚೆಂದ ಕಾಣಿಸ್ತಾ ಇತ್ತು. ಐ ಡೋಂಟ್ ನೋ ಬಿಕಾಸ್ ಆಫ್ ದ ವೆದರ್, ತುಂಬ ಸನ್ ಪ್ಲೆಸೆಂಟ್ ಆಗಿತ್ತು ಅಥವಾ ಕ್ಯಾಮ್ರಾ, ಏನೋ ಗೊತ್ತಿಲ್ಲ. ಎವ್ರಿಥಿಂಗ್ ವಾಸ್ ಲುಕಿಂಗ್ ಸೋ ಗುಡ್. क्लियर. अब ये इसके बारे में थोड़ा सा सुन लो, आपने नहीं सुना ध्यान से. ये लेफ्टिनेंट गवर्नर थे इंडिया कंपनी 1857 में पूरे सबसे आगे हाय मधु, हाय शर्ट बिಡು मधु. ಸೊ ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ 6 o'clock ಅಷ್ಟೊತ್ತಿಗೆಲ್ಲ ಕ್ಲೋಸ್ ಮಾಡ್ತಾರೆ. ಸೊ ವಿ ವೆಂಟ್ ದರ್ ಅರೌಂಡ್ 4 o'clock. ಸೊ 2 hours ಆರಾಮ್ಸೆ ಸುಮ್ಮನೆ ಹಾಗೆ ಸುತ್ತಾಡಿದ್ವಿ ಅಲ್ಲಿ. ಸೊ 2 hours ಅಲ್ಲೇ ಸುತ್ತಾಡಿಕೊಂಡು ಹೊರಗೆ ಬಂದ್ವಿ. 6 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗುತ್ತೆ ಅಂತ. ಇವಾಗ ರೆಡ್ ಫೋರ್ಟ್ ನೋಡಿಕೊಂಡು ಏನದು ಸತಗಲಿ ಚಾಟ್ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಅದು ಇಲ್ಲಿಂದ ಫೇಮಸ್ ಚಾಟ್ ಸ್ಟ್ರೀಟ್ ಅಂತೆ. ನೋಡೋಣ ಏನಿದೆ, ಹೇಗಿದೆ, ಏನು ತಿಂತೀವಿ ಬಿಡ್ತೀವಿ ಗೊತ್ತಿಲ್ಲ. ಲೆಟ್ಸಿ. ವೃಂದಾವನಲ್ಲಂತೂ ಏನೋ ಅಷ್ಟೊಂದು ನಮ್ಗೆ ತಿನ್ಲಿಕ್ಕೆ ಆಗಲೇ ಇಲ್ಲ. ನಾವು ಟ್ರೈ ಮಾಡಲಿಲ್ಲ. ಟ್ರೈ ಮಾಡಿದ್ದು ಕೆಟ್ಟದಾಗಿತ್ತು. ಸೊ ಅಟ್ಲೀಸ್ಟ್ ಇಲ್ಲಿ ಚೆನ್ನಾಗಿರತ್ತಾ ಲೆಟ್ಸಿ. ತೊಗೊಂಡಿದ್ವಿ. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಬಟ್ ಇವರಿಗೆ ಆಗ್ರಾದಲ್ಲಿ ಫೋಟೋ ತೆಗೆದ್ರಲ್ಲ, ಆ ಥರ ಎಲ್ಲ ಫೋಟೋ ತೆಗಿಲಿಕ್ಕೆ ಬಂದಿಲ್ಲ. ಬಟ್ ತುಂಬ ನೀಟಾಗಿ ಹೇಳಿದ್ರು ಏನೇನು ಎತ್ತ ಸುಮಾರು ಏನೇನೋ ವಿಷಯಗಳಿದ್ವು. ಆ್ಯಂಡ್ ಅರಮನೆದು ಎಷ್ಟು ದೊಡ್ಡದಿದೆ, ತುಂಬ ನೀಟಾಗಿ ಶೀಶ್ ಮೆಹಲ್ಲು ಅದು ಇದು ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ರು. ಸೊ ಇಷ್ಟ ಆಯಿತು ಅಂದರೆ ಇನ್ಫಾರ್ಮೇಷನ್. ಒಂದೊಂದು ಸಲ ಹಾಗೆ ಅನ್ಸುತ್ತೆ, ಅಂದರೆ ಗೈಡೂ ಇಲ್ಲ ಅಂದಿದ್ರೆ ಸುಮ್ಮನೆ ಅದು ನೀನು ಹೊರಗಿಂದ ನೋಡ್ತಾಯಿದ್ವಿ ಹೋಗ್ತಾಯಿದ್ವಿ ಅಷ್ಟೇ, ಬೇರೆ ಏನೂ ಇದ್ದಿಲ್ಲ. ಬಟ್ ಇವಾಗ ಗೈಡ್ ತೊಗೊಂಡಿದ್ದಕ್ಕೆ ಹ್ಯಾವ್ ಅಂಡರ್ಸ್ಟುಡ್, ಓಕೆ ಹಿಂಗೆ ಅಂತ. ಕುದುರೆ ಇವಾಗ ಸ್ಟ್ರೀಟಿಗೆ ಬಂದಿದ್ದೇವೆ. ಈಗ ಇಲ್ಲಿ ಫುಲ್ಲು ಶಾಪಿಂಗ್ ಪ್ಲೇಸಸ್ ಇದೆ. ಲೈಕ್ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಚರ್ಚ್ ಸ್ಟ್ರೀಟು ಆ ಥರ ಇದೆಯಲ್ಲ, ಸೊ ಆ ಥರ ಇದೆ ಫುಲ್ಲು ಎಲ್ಲ ಕಡೆ ಶಾಪ್ಸ್ಗಳು. ಇಯರಿಂಗ್ಸು ಮತ್ತು ಎಲ್ಲ ಈವನ್ ಬ್ರ್ಯಾಂಡೆಡ್ ಶಾಪ್ಸ್ಗಳು ಎಲ್ಲನೂ ಇದೆ ಇಲ್ಲಿ. ಸೊ ಇಲ್ಲೇ ಎಲ್ಲ ಮಧ್ಯದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಒಳಗಡೆ ಚಾಟ್ ಸ್ಟ್ರೀಟಿಗೆ. ಇಲ್ಲಿ ಸದರ್ಗಲ್ಲಿ ಚಾಟಿಗೆ ಬಂದಿದ್ದೇವೆ. ಸೊ ಇದೆ ಇಲ್ಲಿ ಫುಲ್ಲು ಒಂದೊಂದೇ ಶಾಪ್ ಇದ್ದಾವೆ, ಸಿಕ್ಕಾಬಟ್ಟೆ ಇದ್ದಾವೆ, ಏನು ಬೇಕಾದ್ರೂ ತಿನ್ಬೋದು. ನೋಡಿ ಫುಲ್ಲು ಜನ ಗಿಜ ಅಂತಿದ್ದಾರೆ. ಮೊಮೋಸ್ ನಾವೇನು ತೊಗೊತಿಲ್ಲ. ಸೊ ಇಲ್ಲಿ ರಾಜ್ ಕಚೋರಿ ಟ್ರೈ ಮಾಡೋಣ ಅಂತ ಬಂದಿದ್ದೇವೆ, ನೋಡೋಣ ಹೆಂಗಿದೆ ಅಂತ. ಫಸ್ಟ್ ಶಾಪ್ ಇದು. ಸೊ ಇಲ್ಲಿಂದ ಹಂಗೆ ಮುಂದಕ್ಕೆ ಹೋಗೋಣ ಅಂತ. ಗ್ರೇವಿ ಥರ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಅದೇನೋ ಆಲೂದು ಮಂಚೂರಿ ಥರ ಕಾಣಿಸ್ತಿತ್ತು ನನಗೆ, ಅದು ಅಂದ್ಕೊಂಡು ಆರ್ಡ್ರ್ ಮಾಡಿದೆ. ಬಟ್ ಇದು ಯಾವುದೋ ಬೇರೆ ಡಿಫ್ರೆಂಟೇ ಬಂದಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ಬಟ್ ಈ ಚೀಲ ತುಂಬ ಚೆನ್ನಾಗಿದೆ, ಬೇಬಿಗೆ ತರಿಸಿದ್ದು ಈ ಚೀಲ. ಅದ್ರ ಮೇಲೆ ಪನ್ನೀರ್ ಹಿಂಗೆ ಹಾಕ್ಕೊಟ್ಟಿದ್ದಾರೆ, ಚಟ್ನಿ ಇದು ಸೂಪರಾಗಿದೆ ಇದು. ಸೊ ನಾವಿಲ್ಲಿ ಪಾನಿಪುರಿ 6 ಫ್ಲೇವರ್ಸ್ ಇಲ್ಲಿ ಟ್ರೈ ಮಾಡೋದಕ್ಕೆ ಬಂದಿದ್ದೇವೆ. ಅಲ್ಲಿ ಬೆಲ್ಲ ಟ್ರೈ ಮಾಡಿದ್ವಿ ಮತ್ತು ಆಲೂ ಚಾಟ್ ಅಂತಲೂ ಟ್ರೈ ಮಾಡಿದ್ವಿ. ನಮ್ಗೆ ಯಾವುದೂ ಇಷ್ಟ ಆಗಲಿಲ್ಲ ಅಷ್ಟೊಂದು. ಸೊ ಇಲ್ಲಿ ಪಾನಿಪುರಿ ನೋಡೋಣ ಹೇಗಿರುತ್ತೆ ಅಂತ ಬಂದಿದ್ದೇವೆ. ಇಲ್ಲಿನ ಪಾನಿಪುರಿದು ಏನಪ್ಪ ಗೋಲ್ಗಪ್ಪ ಏನು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಆಲ್ಮೋಸ್ಟ್ 6 ಡಿಫ್ರೆಂಟ್ ಟೈಪ್ ಆಫ್ ಪಾನೀಸ್ ಇದೆ. ಲೈಕ್ ಗಾರ್ಲಿಕ್ಕು, ಜಲ್ಜೀರಾ, ಏನೇನೋ ಅದು ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಎಲ್ಲನೂ ಡಿಫ್ರೆಂಟ್ ಫ್ಲೇವರ್ಸ್. ಆ್ಯಂಡ್ ಐ ಫೆಲ್ಟ್ ಗುಡ್ ಈ ತಿಂದಿದ್ರಲ್ಲಿ. ನಾವಿಲ್ಲಿ ಪಾಸ್ತಾ ಟ್ರೈ ಮಾಡ್ತಾ ಇದ್ದೇವೆ.
ವೈಟ್ ಸಾಸ್ ಪಾಸ್ತಾ, ರೆಡ್ ಸಾಸ್ ಪಾಸ್ತಾ. ಇಲ್ಲಿ ಮಾಸ್ಟರ್ ಶೆಫ್ ಅಂತ ಬರ್ದಿದ್ದಾರೆ. ನಾಟ್ ಶೋರ್ ಮಾಸ್ಟರ್ ಶೆಫ್ ಇದಕ್ಕೆ ಬಂದಿದ್ದಾರೋ ಇಲ್ವೋ ಅಂತ. ನೋಡೋಣ ಹೆಂಗಿದೆ ಅಂತ. ಇಷ್ಟೊಂದು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ನೋಡೋಕ್ಕೇನೋ ಸೂಪರಾಗಿ ಎಮ್ಮಿಯಾಗಿ ಕಾಣಿಸ್ತದೆ. ಬಟ್ ನೋಡೋಣ ತಿಂದಾಗ ಹೆಂಗಿದೆ ಅಂತ. ಹೇಳು ಕೊಡ್ತಾರೆ. ನೈಸ್. ಸೊ ವಿ ಆರ್ ಬ್ಯಾಕ್ ಅಟ್ ಅವರ್ ಸ್ಟೇ. ತುಂಬ ಟ್ರೈ ಮಾಡಿದ್ವಿ. ಅದರಲ್ಲಿ ಇಷ್ಟ ಆಗಿದ್ದು ಪಾನಿಪುರಿ ಮತ್ತು ಪಾಸ್ತಾ ಅಷ್ಟೇ. ಫಲೂದನೂ ಚೆನ್ನಾಗಿರಲಿಲ್ಲ. ಜಸ್ಟ್ ಐಸ್ ಕ್ರೀಮು ಫುಲ್ ಆಫ್ ಶಾವಿಗೆ ಅದನ್ನು ಕೊಟ್ಟಿದ್ದಾರೆ. ಅಷ್ಟೊಂದೇನು ನಮ್ಮ ಕಡೆ ಎಲ್ಲ ಅಂದರೆ ತುಂಬ ಬೇರೆ ಥರನೇ ಇರುತ್ತೆ ಫಲೂದ ಅಂದರೆ. ಇಲ್ಲೇ ತುಂಬ ಡಿಫ್ರೆಂಟಾಗಿತ್ತು. ಅವರು 80s ಶಾಪ್ ಅಂತೆ ಅದು. ಮಾಡಿ ಇದೆಲ್ಲ ಬಿಸಾಕಿ. ಸ್ಟಾರ್ಟಿಂಗ್ ಅಂತೂ ಮಂಚೂರಿಯನ್ನು, ಆಲೂ ಚಾಟು ಮತ್ತು ಬಲ್ಲೆ ಅಂತೆ. ಅದು ನಿಜವಾಗ್ಲೂ ಚಾಟ್ ಅದು ಏನೂ ಚೆನ್ನಾಗಿರಲಿಲ್ಲ ಗೈಸ್. ಇಲ್ಲಿ ಜನ ಉಟ್ಕೊಂಡಿದ್ರು ಅದನ್ನು ತಿನ್ನೋದಕ್ಕೆ. ನಾವು ಅವ್ರು ನೋಡ್ಬಿಟ್ಟು ವಾ ಏನೋ ತುಂಬ ಚೆನ್ನಾಗಿದೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಫುಲ್ಲು ಜೋಶಲ್ಲಿ ಹೋಗಿ ತಗೊಂಡಿದ್ದು ಒಂಚೂರು ಚೆನ್ನಾಗಿರಲಿಲ್ಲ. ಒಂದೇನು ಚೆನ್ನಾಗಿದ್ದಿದೆ ಏನಂತಂದರೆ ಚೀಲ, ಪನ್ನೀರ್ ಚೀಲ ಪಾಪಕ್ಕೆ ತಿನ್ನಿಸಿದ್ದು. ಅವನು ಅದೇ ತಿಂದಿದ್ದು. ಸೊ ಹಾಗಾಗಿ ಅವನಿಗೆ ಚೆನ್ನಾಗಾಯಿತು ಮಾಡೋದು. ನಮ್ಮ ಗುಂಡಂಗೆ ತಾಚಿ ಮಾಡಿಸ್ಬೇಕು ನಾವು. ಮೈಕ ಕಿತ್ಕೊಳ್ಳೋ ಪ್ಲ್ಯಾನಲ್ಲಿ ನಮ್ಮ ಗುಂಡ ಅವರು ಬಂದಿದ್ದಾರೆ, ಕಿತ್ತೋದ್ರು. ಮೈಕ ಕೀಳೋದ್ರಲ್ಲಿ ಅವರು ನಿಸ್ಸೀಮರು ಇವಾಗ ಅಲ್ಲ ಪೂಜೆ ಅಂತೆ. ಸರಿ, ಗುಡ್ ನೈಟ್, ಟೇಕ್ ಕೇರ್, ಬಾಯ್. I love you guys. ಪ್ಲೇನ್ ಕಿಸ್ ಕೊಡೋಣ. ಹಂಗೆ ಇಚ್ಕೋಬೇಕನ್ಸುತ್ತೆ ನನಗೆ. ಈ ಡ್ರೆಸ್ ನೆನಪಿದೆಯಾ ಗೈಸ್ ನಿಮಗೆ? ಅವ್ನು 6 months ಬರ್ಡೇದು ಡ್ರೆಸ್ ಇದು. ಅವಾಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಅಲ್ಲ ಪೂಜಾ? ಎಷ್ಟು ಡಿಫ್ರೆನ್ಸ್ ಇದೆ. ನಾನು ಹಾಕಿದಾಗ ಅದೇ ನೆನಪಿಸ್ಕೊತಾ ಇದ್ದೆ. ಓ ಅವಾಗ ಹೆಂಗೆ ಕಾಣಿಸ್ತಿದ್ದ, ಇವಾಗ ಹೆಂಗೆ ಕಾಣಿಸ್ತಿದ್ದ ನಾನು.